ಸಿ ಟಿ ರವಿ ಈ ತರ ಏನಾದ್ರು ಮಾತನಾಡಿದ್ರ? ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದ್ರೆ ಪಲ್ಲವಿ ಅವರೇ, ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಕೆಲವೇ ನಿಮಿಷದಿಂದ ಹೇಳಿದ್ರು ಏನಂದ್ರೆ ಹರ್ಕ್ ಈ ಸಿ ಟಿ ರವಿ ಅವರದ್ದು ಅಂತ. ಹಿಂದೆ ಯಾವತ್ತೂ ಏನು ಮಾತಾಡಿಲ್ಲ. ಅವ್ರು ನೇರ ಮಾತಾಡ್ತಾರಲ್ಲ, ಅದನ್ನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಅಷ್ಟೇ. ಸೊ ಸಿ ಟಿ ರವಿ ಯಾವತ್ತಿದ್ರು ನೇರ ಮಾತಾಡ್ತಾರೆ. ಸೊ ಅದನ್ನ ಅವರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಸಿ ಟಿ ರವಿನ ಯಾವ್ದು ಆರೋಪಕ್ಕೆ ತರಕ್ ಆಗಲ್ಲ ಅಂದಾಗ ಈ ತರ ಕೊಲೆಗಡ್ಕ ಕುಡ್ಕ ಅಂತ ಈ ತರದೆಲ್ಲ ಹೇಳ್ತಾರೆ. ಸೊ ಅದ್ ಯಾವ್ದು ಮಾಡ್ದಿದ್ದಾಗ ಅವ್ರು ಹೇಗ್ ಡೈಜೆಸ್ಟ್ ಮಾಡ್ಕೊಳಕ್ ಆಗುತ್ತೆ? ಸೊ ತಪ್ಪು ಮಾಡಿದ್ರೆ ತಾನೇ ಒಪ್ಕೊಳೋದು. ತಪ್ಪು ಮಾಡಿದಾಗ ಹೇಗ್ ಒಪ್ಕೊಳಕ್ ಆಗುತ್ತೆ? ಸೊ ಸಿ ಟಿ ರವಿ ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಿ? ಈಗ ಅದನ್ನ ನ್ಯಾಯಾಲಯಂಗೆ ಬಂದಾಗಿದೆ, ಅಲ್ಲಿ ಏನಿದೆ ಕಾನೂನು ಕ್ರಮ ಏನ್ ತಗೋಬೇಕು ಅದನ್ನ ಮಾಡ್ತಾರೆ. ಈಗ FIR ಹಾಕಿದ್ದಾರೆ, ಅದನ್ನ ಲಾಯರ್ಗಳು ನೋಡ್ಕೊಂತಾರೆ, ಅಥವಾ ಅವ್ರದ್ದೇನು ಆಡಿಯೋ ವಿಜುವಲ್ಸ್ ಇದೆ ಅದನ್ನ ನೋಡ್ಕೊಂಡು ಅವ್ರು ತಪ್ಪು ಮಾಡಿದ್ರೆ ಅದು ಅವ್ರಿಗೆ ಶಿಕ್ಷೆ ಆಗುತ್ತೆ. ಓಕೆ. ಸೊ ಅಂದ್ರೆ ನಿನ್ನೆ ನಡೆದಿದ್ದು ಏನು ಹಂಗಿದ್ರೆ? ಅಂದ್ರೆ ಸಿ ಟಿ ರವಿ ಅವ್ರನ್ನ ಕೊಂದಾಕ್ಬಿಡ್ಬೇಕು ಅಂತ ಪ್ರಯತ್ನ ನಡೀತಾ, ಅಥವಾ ಅವ್ರನ್ನ ಹಲ್ಲೆ ಮಾಡ್ಬೇಕು ಅಂತ ಪ್ರಯತ್ನ ನಡೀತಾ, ಅಥವಾ ಯಾಕೆ ಹಂಗ್ ಮಾಡಿದ್ರು? ಇದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇರ ಕುಮ್ಮಕ್ಕಿದೆ ಅಂತ ಮಾಧ್ಯಮದ ಎದುರು ಸಿ ಟಿ ರವಿ ಹೇಳಿದ್ರು. ನೀವೇನು ಹೇಳಕ್ ಬಯಸ್ತೀರಿ? ಮತ್ತೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪಗಳು ಕೇಳ್ಬಂದ್ವು, ಕಾಂಗ್ರೆಸ್ ಇದೆ ಅನ್ನುವಂಥ ಆರೋಪಗಳು ಕೇಳ್ಬಂದ್ವು. ರಾಜಕಾರಣದಲ್ಲಿ ಒಂದಿಷ್ಟು ಅಪ್ಸ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ, ಒಂದಿಷ್ಟು ಪೊಲಿಟಿಕಲ್ ಗೇಮ್ಸ್ ನಡೀತಾನೆ ಇರುತ್ತೆ. ಸೊ ಅದ್ರ ಮಧ್ಯೆ ಇವರೊಂದು ಅಪರಾಧಿ ಅಂತ ಹೇಳಿ ಅವರು ಏನ್ FIR ಹಾಕಿದ್ರು ಅಂತ ಹೇಳಿದಾಗ ಅಷ್ಟನ್ನ ಮಾತ್ರ ಕಾನೂನು ಕ್ರಮ ತಗೊಳ್ದಲೆ ಉಳ್ದಿದ್ದೆಲ್ಲ ಯಾಕೆ ಇದನ್ನ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನಮಗೆ ಅದೊಂದು ಯಕ್ಷ ಪ್ರಶ್ನೆನೇ ಆಗಿದೆ. ಯಾಕೆ ಈ ತರ ನಡೆಸ್ಕೊಂಡ್ರು, ಇಷ್ಟು ರಾತ್ರಿ ಯಾಕೆ ಕರ್ಕೊಂಡೋದ್ರು, ಅವ್ರ ತಲೆಯಲ್ಲಿ ಏನಿತ್ತು? ಅವ್ರು ಹೇಳಿದಾರಲ್ಲ, ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬಂದಿರೋದಪ್ಪ, ಅವರು ಹೆಂಗ್ ಜೀವಂತವಾಗಿ ಹೋಗ್ತಾರೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬಂದಿರೋದನ್ನ ನನಗೂ ಯಾರೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಿಂಗೆ ನಮ್ಮ ಗ್ರೂಪಲ್ಲಿ ಹಾಕಿದ್ರು. ಸೊ ಅವ್ರದ್ದು ಇಂಟೆನ್ಷನ್ ಏನಿತ್ತು? ಅಥವಾ ಭಯ ಹುಟ್ಟಿಸ್ಬೇಕು ಅಂತನೋ, ಅಥವಾ ಅವ್ರು ನಾವಿಷ್ಟು ಗಟ್ಟಿ ಇದ್ದೀವಿ, ನಾವಿಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಕೋಬೇಕಿತ್ತು, ಅಥವಾ ಇದನ್ನ ಯಾವ ಉದ್ದೇಶಕ್ಕೆ ಮಾಡಿದ್ರು ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗಿ ಉಳ್ಕೊಬಿಟ್ಟಿದೆ ಇವಾಗ. ಸೊ ಏನು ಅಂತಂದ್ರೆ, ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡೋಗಿ ಕಸ್ಟಡಿ ಕೊಟ್ಟಿದ್ರೆ ಒಂದು ಸಮಾಧಾನ ಇರ್ತಿತ್ತು. ಓಕೆ, ಕಸ್ಟಡಿ ಕೊಟ್ಟಿದ್ದಾರೆ, ಬೇಲ್ ತಗೋಬೇಕು, ಅದು ಮುಳ್ದಿದ್ದ ಪ್ರೊಸೀಜರ್ ನಾವು ಮಾಡ್ಕೋಬೇಕು. ಅದನ್ನೆಲ್ಲ ಬಿಟ್ಟು ಇಷ್ಟೆಲ್ಲ ರಾತ್ರಿ ಸುತ್ಸಿ ಎಲ್ಲಿದ್ದಾರೆ ಅಂತ ಒಬ್ರಿಗೊಬ್ರಿಗೆ ಲಿಂಕ್ ಇಲ್ದಲೆ, ಯಾರ ಗಮನಕ್ಕೂ ತರದಲೆ, ಏನು ಹೇಳ್ದಲೆ, ಹೈವೇಗಳನ್ನೆಲ್ಲ ಬಿಟ್ಟು ಹಳ್ಳಿ ರೋಡಲ್ಲಿ ಕರ್ಕೊಂಡು ಹೋಗೋದು. ನಾವು ಮ್ಯಾಪಲ್ಲಿ ನೋಡ್ತಾ ಇದ್ವಿ, ಅದು ಬೆಂಗಳೂರು ಕಡೆ ಕಾರ್ ಹೋಗ್ತಾನೆ ಇಲ್ಲ. ಎಲ್ಲ ಮಹಾರಾಷ್ಟ್ರ ಹಿಂದಿ ಇಲ್ಲಿ ಬರ್ದಿರೋ ಎಲ್ಲ ವರ್ಡ್ಸ್ಗಳು ನಾವು ಮ್ಯಾಪಲ್ಲಿ ನೋಡಿದಾಗ ಅದೇ ತೋರಿಸ್ತಾ ಇತ್ತು. ಸೊ ಖಂಡಿತವಾಗ್ಲೂ ನಮ್ಗೆ ಆತಂಕ ಆಯಿತು. ಇದನ್ನ ಯಾರು ಮಾಡಿಸಿದ್ರು, ಯಾರು ಹಿಂದೆ ಇದ್ದಾರೆ ಅಂತ ಹೆಂಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಯಾರ್ದೋ ಒಂದು ಪವರ್ ಅಥವಾ ಯಾರೋ ಒಂದು ಶಕ್ತಿ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ಮಾಡೋಕ್ಕಾಗುತ್ತೆ. ಇಲ್ಲ ಅಂದ್ರೆ ಒಬ್ಬ ಜನಪ್ರತಿನಿಧಿನ ಇಷ್ಟು ಕೆಟ್ಟದಾಗಿ ನಡೆಸ್ಕೊಳಕ್ ಸಾಧ್ಯನೇ ಇಲ್ಲ. ಪೊಲೀಸ್ ಅವ್ರಿಗೆ ಯಾರು ಏನು ಹೇಳ್ಕೊಟ್ರು, ಅಥವಾ ಪೊಲೀಸ್ ಅವ್ರ ಕಂಟ್ರೋಲಲ್ಲಿ ಇದ್ರಾ, ಅಥವಾ ಪೊಲೀಸ್ ಅವರೇ ಇಷ್ಟು ವೀಕ್ ಅಲ್ಲಿ ಬೆಳಗಾಮಲ್ಲಿ ಒಂದು ಇಷ್ಟು ಸಣ್ಣ ವಿಷಯನ ಹ್ಯಾಂಡ್ಲ್ ಮಾಡೋಕ್ಕಾಗಿಲ್ಲಲ್ಲ ಅವ್ರಿಗೆ ಅಂತ. ಸೊ ಇವೆಲ್ಲ ಪ್ರಶ್ನೆಗಳು ನಮಗೆ ಕಾಡಕ್ ಶುರುವಾಗಿದೆ. ಪಲ್ಲವಿ ಅವರೇ, ನಿನ್ನೆ ಅವ್ರಿಗೆ ತಲೆಗೆ ಏಟಾಯ್ತು, ರಕ್ತ ಸುರಿತಾ ಇತ್ತು. ಮತ್ತು ಆ ರಾತ್ರಿ ಅಷ್ಟೊಂದು ಚಳಿಯಲ್ಲಿ ಅವ್ರು ಒಬ್ಬರನ್ನೇ ಆ ಥರ ಕರ್ಕೊಂಡು ಹೋಗಿದ್ದು, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ ಅಂತ ನಿಮ್ಗೆ ಆ ಪ್ರಶ್ನೆ ಬರಲಿಲ್ವಾ? ಖಂಡಿತ ಅದೇ ಬರುತ್ತಾನೆ. ಫಸ್ಟ್ ಈಗ ನನ್ನ ಮುಂಚೆನೂ ಅದನ್ನೇ ಹೇಳಿದೆ, ಅದು ಜನಪ್ರತಿನಿಧಿ ಆಗಲಿ, ಸಾಮಾನ್ಯ ಪ್ರಜೆ ಆಗಲಿ, ಯಾರೇ ಹೊರಗಡೆ ಹೋಗಿದ್ರು ಮನೆಗೆ ಸುರಕ್ಷಿತವಾಗಿ ಬರಲಿ ಅನ್ನೋದನ್ನೇ ಫಸ್ಟ್ ನಾವು ಮನಸ್ಸಲ್ಲಿ ಅನ್ಕೊಳ್ಳೋದು, ಒಂದು ಎಕ್ಸ್ಪೆಕ್ಟೇಷನ್ ಅದೇ ಇರೋದು. ಸೊ ಈ ಥರ ಎಲ್ಲ ಆತಂಕ ಆದಾಗ ಯಾಕೆ ಹಿಂಗೆಲ್ಲ ಮಾಡಿದ್ರು, ಹೊರಗಡೆ ಕರ್ಕೊಂಡು ಹೋದ್ರು? ಅದೇ ತಾನೇ ನಮಗೆ ಭಯ ಹುಟ್ಟಿಸಿದೆ ಆ ಲಾಸ್ಟ್ ಮೂಮೆಂಟಲ್ಲಿ. ಅದೇ ತಾನೇ 12 ಗಂಟೆ ಮೇಲೆ ನಮ್ಮ ಕಾರಿಂದ ಡಿಸ್ಕನೆಕ್ಟ್ ಆದ್ರು, ಗನ್ಮ್ಯಾನ್ ಯಾರು ಹೋಗ್ಲಿಲ್ಲ, ಡ್ರೈವರ್ಗಳು ಹೋಗ್ಲಿಲ್ಲ, ಅವ್ರ PS ಹೋಗ್ಲಿಲ್ಲ. ಅದೇ ನಮ್ಗೆ ಇಷ್ಟೆಲ್ಲ ಆತಂಕ ಹುಟ್ಟಿಸಿದ್ದು. ಸೊ ಅಲ್ಲಿವರೆಗೂ ಏನೋ ಕಸ್ಟಡಿಲಿ ಇರ್ತಾರೆ, ಓಕೆ ಕೇಸ್ ಆಗಿದೆ, ಅದನ್ನ ಉಳ್ದಿದ್ದು ನೋಡ್ಕೊಳ್ಬೋದು ಅಂತ ನಾವು ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ರೆ. ಬಟ್ ಇಲ್ಲಿ ಆಗಿದ್ದೇ ಉಲ್ಟಾ ಅಲ್ವಾ? ಇದಕ್ಕೆ ಯಾರು ಹೊಣೆ, ಯಾರನ್ನ ಕೇಳೋದು? ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರ ಆಗ್ತಿದ್ರು? ಬಟ್ ಅದೇ ಬೇಜಾರು ಏನು ಅಂತಂದ್ರೆ, ಒಬ್ಬ ಜನಪ್ರತಿನಿಧಿಗೆ ಇಷ್ಟೊಂದು ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ, ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಇನ್ನು ಸಾಮಾನ್ಯದವ್ರು ಹೆಂಗೆ ಹೋಗಿ ದೊಡ್ಡವ್ರ ಹತ್ರ, ಪೊಲೀಸರ ಹತ್ರ ಏನಂತ ಮಾತಾಡ್ತಾರೆ, ಏನಂತ ನಮ್ಮ ರಕ್ಷಣೆ ಮಾಡಿ ಅಂತ ಕೇಳ್ತಾರೆ? ಈ ಹಿಂದೆ ಸಿ ಟಿ ರವಿ ಈ ತರ ಏನಾದ್ರು ಮಾತನಾಡಿದ್ರ? ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದ್ರೆ ಪಲ್ಲವಿ ಅವರೇ, ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಕೆಲವೇ ನಿಮಿಷದಿಂದ ಹೇಳಿದ್ರು ಏನಂದ್ರೆ ಹರ್ಕ್ ಈ ಸಿ ಟಿ ರವಿ ಅವರದ್ದು ಅಂತ. ಹಿಂದೆ ಯಾವತ್ತೂ ಏನು ಮಾತಾಡಿಲ್ಲ. ಅವ್ರು ನೇರ ಮಾತಾಡ್ತಾರಲ್ಲ, ಅದನ್ನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಅಷ್ಟೇ. ಸೊ ಸಿ ಟಿ ರವಿ ಯಾವತ್ತಿದ್ರು ನೇರ ಮಾತಾಡ್ತಾರೆ. ಸೊ ಅದನ್ನ ಅವರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಸಿ ಟಿ ರವಿನ ಯಾವ್ದು ಆರೋಪಕ್ಕೆ ತರಕ್ ಆಗಲ್ಲ ಅಂದಾಗ ಈ ತರ ಕೊಲೆಗಡ್ಕ ಕುಡ್ಕ ಅಂತ ಈ ತರದೆಲ್ಲ ಹೇಳ್ತಾರೆ. ಸೊ ಅದ್ ಯಾವ್ದು ಮಾಡ್ದಿದ್ದಾಗ ಅವ್ರು ಹೇಗ್ ಡೈಜೆಸ್ಟ್ ಮಾಡ್ಕೊಳಕ್ ಆಗುತ್ತೆ? ಸೊ ತಪ್ಪು ಮಾಡಿದ್ರೆ ತಾನೇ ಒಪ್ಕೊಳೋದು. ತಪ್ಪು ಮಾಡಿದಾಗ ಹೇಗೆ ಒಪ್ಕೊಳಕ್ ಆಗುತ್ತೆ? ಸೊ ಸಿ ಟಿ ರವಿ ತಪ್ಪು ಮಾಡಿಲ್ಲ ಅಂತ ಹೇಳ್ತೀರಿ? ಈಗ ಅದನ್ನ
ನ್ಯಾಯಾಲಯಂಗೆ ಬಂದಾಗಿದೆ, ಅಲ್ಲಿ ಏನಿದೆ ಕಾನೂನು ಕ್ರಮ ಏನು ತಗೋಬೇಕು ಅದನ್ನ ಮಾಡೇ ಮಾಡ್ತಾರೆ. ಈಗ FIR ಹಾಕಿದ್ದಾರೆ, ಅದನ್ನ ಲಾಯರ್ಗಳು ನೋಡ್ಕೊಂತಾರೆ, ಅಥವಾ ಅವ್ರದ್ದೇನು ಆಡಿಯೋ ವಿಜುವಲ್ಸ್ ಇದೆ ಅದನ್ನ ನೋಡ್ಕೊಂಡು ಅವ್ರು ತಪ್ಪು ಮಾಡಿದ್ರೆ ಅದು ಅವ್ರಿಗೆ ಶಿಕ್ಷೆ ಆಗುತ್ತೆ. ಓಕೆ. ಸೊ ಅಂದ್ರೆ ನಿನ್ನೆ ನಡೆದಿದ್ದು ಏನು ಹಂಗಿದ್ರೆ, ಅಂದ್ರೆ CT ರವಿ ಅವ್ರನ್ನ ಕೊಂದಾಕ್ಬಿಡ್ಬೇಕು ಅಂತ ಪ್ರಯತ್ನ ನಡೀತಾ, ಅಥವಾ ಅವ್ರನ್ನ ಹಲ್ಲೆ ಮಾಡ್ಬೇಕು ಅಂತ ಪ್ರಯತ್ನ ನಡೀತಾ, ಅಥವಾ ಯಾಕೆ ಹಂಗ್ ಮಾಡಿದ್ರು? ಇದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇರ ಕುಮ್ಮಕ್ಕಿದೆ ಅಂತ ಮಾಧ್ಯಮದ ಎದುರು CT ರವಿ ಹೇಳಿದ್ರು. ನೀವೇನು ಹೇಳಕ್ ಬಯಸ್ತೀರಿ? ಮತ್ತೆ DK ಶಿವಕುಮಾರ್ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪಗಳು ಕೇಳ್ಬಂದ್ವು, ಕಾಂಗ್ರೆಸ್ ಇದೆ ಅನ್ನುವಂಥ ಆರೋಪಗಳು ಕೇಳ್ಬಂದ್ವು. ರಾಜಕಾರಣದಲ್ಲಿ ಒಂದಿಷ್ಟು ಅಪ್ಸ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ, ಒಂದಿಷ್ಟು ಪೊಲಿಟಿಕಲ್ ಗೇಮ್ಸ್ ನಡೀತಾನೆ ಇರುತ್ತೆ. ಸೊ ಅದ್ರ ಮಧ್ಯೆ ಇವರೊಂದು ಅಪರಾಧಿ ಅಂತ ಹೇಳಿ ಅವರು ಏನು FIR ಹಾಕಿದ್ರು ಅಂತ ಹೇಳಿದಾಗ ಅಷ್ಟನ್ನ ಮಾತ್ರ ಕಾನೂನು ಕ್ರಮ ತಗೊಳ್ದಲೆ ಉಳ್ದಿದ್ದೆಲ್ಲ ಯಾಕೆ ಇದನ್ನ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನಮಗೆ ಅದೊಂದು ಎಕ್ಸ್ಟ್ರಾ ಪ್ರಶ್ನೆನೇ ಆಗಿದೆ. ಯಾಕೆ ಈ ಥರ ನಡೆಸ್ಕೊಂಡ್ರು, ಇಷ್ಟು ರಾತ್ರಿ ಯಾಕೆ ಕರ್ಕೊಂಡೋದ್ರು, ಅವ್ರ ತಲೆಯಲ್ಲಿ ಏನಿತ್ತು? ಅವ್ರು ಹೇಳಿದಾರಲ್ಲ, ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬಂದಿರೋದಪ್ಪ, ಅವರು ಹೆಂಗೆ ಜೀವಂತವಾಗಿ ಹೋಗ್ತಾರೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬಂದಿರೋದನ್ನ ನನಗೂ ಯಾರೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಿಂಗೆ ನಮ್ಮ ಗ್ರೂಪಲ್ಲಿ ಹಾಕಿದ್ರು. ಸೊ ಅವ್ರದ್ದು ಇಂಟೆನ್ಷನ್ ಏನಿತ್ತು? ಅಥವಾ ಭಯ ಹುಟ್ಟಿಸ್ಬೇಕು ಅಂತನೋ, ಅಥವಾ ಅವ್ರು ನಾವಿಷ್ಟು ಗಟ್ಟಿ ಇದ್ದೀವಿ, ನಾವಿಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಕೋಬೇಕಿತ್ತು, ಅಥವಾ ಇದನ್ನ ಯಾವ ಉದ್ದೇಶಕ್ಕೆ ಮಾಡಿದ್ರು ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗಿ ಉಳ್ಕೊಬಿಟ್ಟಿದೆ ಇವಾಗ. ಸೊ ಏನು ಅಂತಂದ್ರೆ, ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡೋಗಿ ಕಸ್ಟಡಿ ಕೊಟ್ಟಿದ್ರೆ ಒಂದು ಸಮಾಧಾನ ಇರ್ತಿತ್ತು. ಓಕೆ, ಕಸ್ಟಡಿ ಕೊಟ್ಟಿದ್ದಾರೆ, ಬೇಲ್ ತಗೋಬೇಕು, ಅದು ಮುಳ್ದಿದ್ದ ಪ್ರೊಸೀಜರ್ ನಾವು ಮಾಡ್ಕೋಬೇಕು. ಅದನ್ನೆಲ್ಲ ಬಿಟ್ಟು ಇಷ್ಟೆಲ್ಲ ರಾತ್ರಿ ಸುತ್ತಿಸಿ ಎಲ್ಲಿದ್ದಾರೆ ಅಂತ ಒಬ್ರಿಗೊಬ್ರಿಗೆ ಲಿಂಕ್ ಇಲ್ದಲೆ, ಯಾರ ಗಮನಕ್ಕೂ ತರದಲೆ, ಏನು ಹೇಳ್ದಲೆ, ಹೈವೇಗಳನ್ನೆಲ್ಲ ಬಿಟ್ಟು ಹಳ್ಳಿ ರೋಡಲ್ಲಿ ಕರ್ಕೊಂಡು ಹೋಗೋದು. ನಾವು ಮ್ಯಾಪಲ್ಲಿ ನೋಡ್ತಾ ಇದ್ವಿ, ಅದು ಬೆಂಗಳೂರು ಕಡೆ ಕಾರ್ ಹೋಗ್ತಾನೆ ಇಲ್ಲ. ಎಲ್ಲ ಮಹಾರಾಷ್ಟ್ರ ಹಿಂದಿ ಇಲ್ಲಿ ಬರ್ದಿರೋ ಎಲ್ಲ ವರ್ಡ್ಸ್ಗಳು ನಾವು ಮ್ಯಾಪಲ್ಲಿ ನೋಡಿದಾಗ ಅದೇ ತೋರಿಸ್ತಾ ಇತ್ತು. ಸೊ ಖಂಡಿತವಾಗ್ಲೂ ನಮ್ಗೆ ಆತಂಕ ಆಯಿತು. ಇದನ್ನ ಯಾರು ಮಾಡಿಸಿದ್ರು, ಯಾರು ಹಿಂದೆ ಇದ್ದಾರೆ ಅಂತ ಹೆಂಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಯಾರಿಗೋ ಒಂದು ಪವರ್ ಅಥವಾ ಯಾರೋ ಒಂದು ಶಕ್ತಿ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ಮಾಡೋಕ್ಕಾಗುತ್ತೆ. ಇಲ್ಲ ಅಂದರೆ ಒಬ್ಬ ಜನಪ್ರತಿನಿಧಿನ ಇಷ್ಟು ಕೆಟ್ಟದಾಗಿ ನಡೆಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ ಅವ್ರಿಗೆ ಯಾರು ಏನು ಹೇಳ್ಕೊಟ್ರು, ಅಥವಾ ಪೊಲೀಸ್ ಅವ್ರ ಕಂಟ್ರೋಲಲ್ಲಿ ಇದ್ರಾ, ಅಥವಾ ಪೊಲೀಸ್ ಅವರೇ ಇಷ್ಟು ವೀಕ್ ಅಲ್ಲಿ ಬೆಳಗಾಮಲ್ಲಿ ಒಂದು ಇಷ್ಟು ಸಣ್ಣ ವಿಷಯನ ಹ್ಯಾಂಡ್ಲ್ ಮಾಡೋಕ್ಕಾಗಿಲ್ಲಲ್ಲ ಅವ್ರಿಗೆ ಅಂತ. ಸೊ ಇವೆಲ್ಲ ಪ್ರಶ್ನೆಗಳು ನಮಗೆ ಕಾಡಕ್ಕೆ ಶುರುವಾಗಿದೆ. ಪಲ್ಲವಿ ಅವರೇ, ನಿನ್ನೆ ಅವ್ರಿಗೆ ತಲೆಗೆ ಏಟಾಯ್ತು, ರಕ್ತ ಸುರಿತಾ ಇತ್ತು. ಮತ್ತು ಆ ರಾತ್ರಿ ಅಷ್ಟೊಂದು ಚಳಿಯಲ್ಲಿ ಅವ್ರು ಒಬ್ಬರನ್ನೇ ಆ ಥರ ಕರ್ಕೊಂಡು ಹೋಗಿದ್ರು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ ಅಂತ ನಿಮ್ಗೆ ಆ ಪ್ರಶ್ನೆ ಬರಲಿಲ್ವಾ? ಖಂಡಿತ ಅದೇ ಬರುತ್ತಾನೆ ಫಸ್ಟ್. ಈಗ ನನ್ನ ಮುಂಚೆನೂ ಅದನ್ನೇ ಹೇಳಿದೆ, ಅದು ಜನಪ್ರತಿನಿಧಿ ಆಗಲಿ, ಸಾಮಾನ್ಯ ಪ್ರಜೆ ಆಗಲಿ, ಯಾರೇ ಹೊರಗಡೆ ಹೋಗಿದ್ರು ಮನೆಗೆ ಸುರಕ್ಷಿತವಾಗಿ ಬರಲಿ ಅನ್ನೋದನ್ನೇ ಫಸ್ಟ್ ನಾವು ಮನಸ್ಸಲ್ಲಿ ಅನ್ಕೊಳ್ಳೋದು, ಒಂದು ಎಕ್ಸ್ಪೆಕ್ಟೇಷನ್ ಅದೇ ಇರೋದು. ಸೊ ಈ ಥರ ಎಲ್ಲ ಆತಂಕ ಆದಾಗ ಯಾಕೆ ಹಿಂಗೆಲ್ಲ ಮಾಡಿದ್ರು, ಹೊರಗಡೆ ಕರ್ಕೊಂಡು ಹೋದ್ರು? ಅದೇ ತಾನೇ ನಮಗೆ ಭಯ ಹುಟ್ಟಿಸಿದೆ ಆ ಲಾಸ್ಟ್ ಮೂಮೆಂಟಲ್ಲಿ. ಅದೇ ತಾನೇ 12 ಗಂಟೆ ಮೇಲೆ ನಮ್ಮ ಕಾರಿಂದ ಡಿಸ್ಕನೆಕ್ಟ್ ಆದರು, ಗನ್ಮ್ಯಾನ್ ಯಾರೂ ಹೋಗಲಿಲ್ಲ, ಡ್ರೈವರ್ಗಳು ಹೋಗಲಿಲ್ಲ, ಅವ್ರ PS ಹೋಗಲಿಲ್ಲ. ಅದೇ ನಮ್ಗೆ ಇಷ್ಟೆಲ್ಲ ಆತಂಕ ಹುಟ್ಟಿಸಿದ್ದು. ಸೊ ಅಲ್ಲಿವರೆಗೂ ಏನೋ ಕಸ್ಟಡಿಲಿ ಇರ್ತಾರೆ, ಓಕೆ ಕೇಸ್ ಆಗಿದೆ, ಅದನ್ನು ಉಳ್ದಿದ್ದು ನೋಡ್ಕೊಳ್ಬೋದು ಅಂತ ನಾವು ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ರೆ. ಬಟ್ ಇಲ್ಲಿ ಆಗಿದ್ದೇ ಉಲ್ಟಾ ಅಲ್ವಾ? ಇದಕ್ಕೆ ಯಾರು ಹೊಣೆ, ಯಾರನ್ನು ಕೇಳೋದು? ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರಾಗ್ತಿದ್ರು? ಬಟ್ ಅದೇ ಬೇಜಾರು ಏನು ಅಂತಂದ್ರೆ, ಒಬ್ಬ ಜನಪ್ರತಿನಿಧಿಗೆ ಇಷ್ಟೊಂದು ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ, ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಇನ್ನು ಸಾಮಾನ್ಯದವ್ರು ಹೆಂಗೆ ಹೋಗಿ ದೊಡ್ಡವ್ರ ಹತ್ರ, ಪೊಲೀಸರ ಹತ್ರ ಏನಂತ ಮಾತಾಡ್ತಾರೆ, ಏನಂತ ನಮ್ಮ ರಕ್ಷಣೆ ಮಾಡಿ ಅಂತ ಕೇಳ್ತಾರೆ?